ಬಂಗಾರಿ ಹಾಲು ಬಂದ್ಬಿಟ್ಟ ಕನ್ಸಲು ಬಂದ್ಬಿಟ್ಟ ಪಾರು. ನಾನು ಅಷ್ಟು ಹೇಳಿದ್ರು ಓಡ್ ಬಂದಿದ್ಯಲ್ಲ, ನಿಂತ ಜಾಗದಲ್ಲೇ ಇವ್ರನ್ನೆಲ್ಲ ಹೂತಾಕೋತಾನೆ. ಯಾಕೆ ಇನ್ನೂ ಭಯನಾ? ಅದಕ್ಕೆ ನಾನು ದೇವಿ ಪುತ್ರ ಶಿವಣ್ಣನ ತಂಗಿ, ಜೊತೆಗೆ ನೀನು ಹೇಳ್ಕೊಟ್ಟಿರೋ ಬುದ್ಧಿನೂ ನನ್ನ ತಲೆಗೈತೆ. ನಾನು ಇವ್ರಿಗೆಲ್ಲ ಹೆದರ್ಕೊಂಡಿಲ್ಲಿ ಬಂದಿಲ್ಲ. ಮೊದಲನೇ ಇಟ್ಟು ನಿಂದೆ ಬೀಳಿ ಅಂತ ಕಾಯ್ತಿದ್ದೆ. ಆಟೆಯ ಇನ್ನು ಬೋಣಿ ಆಯ್ತಲ್ಲ. ಇನ್ನು ಶುರು ಹಚ್ಕೊಳ್ಳೋದೆ. ರಾಣಿ, ಜಗಳ ಎಲ್ಲ ಬೇಡ. ಇವ್ರು ಹೊಡೆದ್ರೆ ನೋವಾಗುತ್ತೆ. ಬೇರೆ ಒಂದು 5 ನಿಮಿಷ ಇಲ್ಲೇ ಇರಿ. ಯಾರ್ಯಾರು ಹೊಡೆದು ಮಣ್ಣು ಮುಕ್ಕಿಸ್ತಾರೆ ಅಂತ ನೀವೇ ನೋಡಿ. ಏಯ್, ಏನ್ ಪಿಕ್ಚರ್ ಓಡಿಸ್ತಿದ್ದೀರಾ? ಒಂದಕ್ಕಿ ಬೇಟೆ ಆಡೋಣ ಅಂತ ಬಂದು ಇನ್ನೊಂದಕ್ಕಿ ಬಂದು ನಿಂತಿದೆ. ಬಂದ್ರ ಮಜಾ ಮಾಡೋಣ. ರಾಣಿ, ಇದು ನನಗ್ ಕೊಡ್ತಾರಲ್ವಾ, ಅದೇ ಮಾತ್ರೇನಾ? ಇಲ್ಲ ದೊರೆ, ಇದು ಕುಡ್ದಿರೋ ಮತ್ನ ಇಳ್ಸೋ ಮಾತ್ರೆ. ಅದಕ್ಕೆ ಆಗ್ಲೇ ಹೇಳದ್ಲಲ್ಲ. ಹಂಗಾದ್ರೆ ಇದನ್ನ ನಾನ್ ತಗೋಬೋದಾ? ಥೂ, ಇದನ್ನೆಲ್ಲ ನೀವು ಕುಡಿಯಂಗಿಲ್ಲ. ಯಾಕಂದ್ರೆ ನನಗ್ ಮಾತ್ರೆ ಕೊಡ್ತಾರಲ್ವಾ, ಅವಾಗ ಮತ್ ಬಂದಂಗಾಗುತ್ತೆ. ಅದಕ್ಕೆ ಕೇಳ್ದೆ ಅಷ್ಟೆ. ದೊರೆ, ಆ ಮಾತ್ರೆ ನಿಮ್ಗೆ ಹುಷಾರ್ ಮಾಡಿಸೋದು, ಇದಲ್ಲ. ನಾನು ಎಲ್ಲಿದ್ದೀನಿ? ಬಾವಾ, ನಾವು ನಮ್ಮ ತೋಟದಲ್ಲೇ ಇದ್ದೀವಿ. ಯಾಕೆ ಎಲ್ಲ ಮರ್ತೋಯ್ತಾ? ಮರ್ತೋಗಿರೋಲ್ಲ. ಏನ್ ಮರ್ತೀವ್ನಿ ಅಂತಾನೆ ಮರ್ತೋಗಿದ್ದೀನಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ. ನೀವೇ ಆಗ್ಲೇ ಕಳ್ಸ್ಕೊಟ್ರಲ್ಲ ಬಾವಾ. ಹೌದಾ? ಪಾರ್ಟಿ ಮಾಡಿದ್ರು ನಸೆನೇ ಹತ್ತಿಲ್ವಲ್ಲ. ನಡೀರಿ, ಹೊತ್ತಾಗೈತೆ, ಮನೆಗೆ ಹೋಗೋಣ. ಕತ್ತು, ನನ್ ಕತ್ತು ಸರಿ ಹೋಗೈತೆ. ನನ್ ಕುತ್ತಿಗೆ ಸರಿ ಹೋಯ್ತು. ಆಹಾ, ನನ್ ಕತ್ತು ಸರಿ ಹೋಗಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವ್ರು ದೊಡ್ಡವರು. ಅಣ್ಣ, ಇದನ್ನ ಇಟ್ಕೋ, ಮತ್ತೆ ಕತ್ತು ಮುರಿದೋದ್ರೆ ಬೇಕಾಗತ್ತೆ. ಏಯ್ ಬೋಲ, ನನ್ನ ಮೈ ಮುಟ್ಟ ಗಂಡ್ಸು ಇನ್ನೂ ಯಾರು ಹುಟ್ಟಿಲ್ಲ. ನಮ್ಮ ಅಣ್ಣನೇ ಮುರಿದಿದ್ದು ಅಂದಿದ್ರಲ್ಲ ಬಾಬಾ. ಅದು ಆಗ, ಈಗಲ್ಲ. ನಿಮ್ಮ ಅಣ್ಣ ಆದ್ಮೇಲೆ ಮತ್ತೆ ಯಾರು ಹುಟ್ಟಿಲ್ಲ ಅಂದೆ. ಸರಿ ಆಯ್ತೈತೆ, ಮನೆಗೆ ಹೋಗೋಣ ನಡಿ. ಮತ್ತೆ ನಿನ್ ಕುತ್ತಿಗೆ ಮುರಿದ್ರೆ ಅದ್ ನಾನೇ ಕಣೋ ಸೋಮೇಗೌಡ. ಮಾತಪ್ಪಣ, ಯಾವ ಬಂದೆ? ಇವಾಗ ಬಂದೆ ಕಣಪ್ಪ. ಇದೇನ್ ಶಿವು, ಶಾವ್ಗೆ ಮಾಡ್ಬಿಟ್ಟಿದ್ಯಾ? ಮಾದಪ್ಪಣ, ಇದು ಚೀನಾದವ್ರ ಸಾವಿಗೆ ನಮ್ಮ ಪಾರುಗೆ ಇಷ್ಟ ಅಂದ್ಲು, ಅದಕ್ಕೆ ಮಾಡ್ಕೊ ಬಂದ್ಬಿಟ್ಟೆ. ಮತ್ತೆ ಈ ಊರಲ್ಲಿ ಕಾಣ್ತಾನೆ ಇಲ್ಲ ಯಾರು? ಇದನ್ನ ತಯಾರು ಮಾಡ್ಬೇಕಿತ್ತಲ್ಲ, ಅದಕ್ಕೆ ರಶ್ಮಿಗೆ ಹೇಳ್ದೆ, ಪಾರುನ ಹಂಗೆ ಹೊರಗೆ ಕರ್ಕೊಂಡು ಹೋಗು, ಆಮ್ಯಾಕ್ ಬಾ ಅಂತ. ಹಾಗಾದ್ರೆ ನೀನು ಒಬ್ಬನೇ ಮನೇಲಿ ಇದ್ಯಾ? ಇಲ್ಕಂಡ್ ಮಾದಪ್ಪಣ, ನನ್ ಜೊತೆ ಶಾಂತಮ್ಮನೂ ಇತ್ತು. ನಿನ್ ಜೊತೆನಾ? ನಾನು ಶಾಂತಮ್ಮ ಇಬ್ರು ಸೇರ್ಕೊಂಡೇ ನಳಪಾಕ ಮಾಡಿರೋದು. ಆಹಾ, ಬೇಕಾರೆ ಮೂಸ್ ನೋಡು ಹೆಂಗೈತೆ ಅಂತ. ಶಾಂತಮ್ಮ ನಿನ್ ಜೊತೆ ಅಡ್ಗೆ ಮಾಡಿದ್ರ? ಯಾಕೆ ಮಾದಪ್ಪಣ ಅನುಮಾನ? ಬೇಕಾದ್ರೆ ನೀನು ಹೋಗಿ ಶಾಂತಮ್ಮನೆ ಕೇಳು. ನಿನ್ನೇನು ಅಡುಗೆ ಶುರು ಮಾಡಬೇಕು, ಕರೆಂಟ್ ಹೋಗ್ಬಿಟ್ಟು. ಪಾಪ ಶಾಂತಮ್ಮ ಹೋಗ್ಬಿಟ್ಟು ದೀಪ ತಕ್ಕ ಬಂತು. ಅದೇ ಅರ್ಧಂಬರ್ಧ ಬೆಳಕಿನಾಗೆ ಇದನ್ನ ತಯಾರು ಮಾಡ್ಕೊ ಬಂದೆ. ಭಗವಂತ, ತಾಯಿ ಮಗನ ದೂರ ಮಾಡಿಸಿ ಅವ್ರ ಬದುಕಲ್ಲಿ ಕತ್ಲೆ ತಂದೆ. ಇವಾಗ ಅದೇ ಕತ್ಲಿಂದನೇ ತಾಯಿ ಮಗನ ಒಂದು ಮಾಡಿಸ್ಬಿಟ್ಟೆಲ್ಲ ತಂದೆ. ನಿನ್ನ ಲೀಲೆ ಅಪಾರ. ಬನ್ನಿ ಬನ್ನಿ ಬನ್ನಿ. ಆಹಾ, ಪಾರುಗೋಸ್ಕರ ಚೀನಾದವ್ರ ಸಾವಿಗೆ ಚಿಂಗ್ ಚಾಂಗ್ ಚಾಮೆ ರೆಡಿ. ಮಾವ, ನೀನ್ ಮಾಡ್ದ?
ನಾನು ಶಾಂತಮ್ಮ ಇಬ್ರು ಸೇರ್ಕೊಂಡು ಮಾಡೋದು. ಪಾರು ಕೇಳ್ದಲ್ಲ, ನನಗೆ ಚೀನಾದವ್ರು ಊಟ ತಿನ್ಬೇಕು ಅಂತ, ಅದಕ್ಕೆ ನಿಂಗೆ ಸರ್ಪ್ರೈಸ್ ಕೊಡಮ್ಮ ಅಂತ ಇಲ್ಲೇ ಮಾಡಿಬಿಟ್ಟೆ ನಾನು. ಮಾವ, ನೀನು ಹೊರಗೆ ಹೋಗಿ ತರ್ತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ನಿನ್ನ ಕೈಯಾರೆ ಅಡುಗೆ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಅತ್ಗೆ ಸ್ಟಾರ್ಟ್ ದಿ ಅಗೇನ್, ಸ್ಟಾರ್ಟ್ ದಿ ಈಟಿಂಗ್. ಬನ್ನಿ ಬನ್ನಿ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಸಖತ್ತಾಗಿ ಘಮ ಘಮ ಅಂತ ಇದೆ. ತಿನ್ನು ತಿನ್ನು. ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ. ಯಾಕೆ ಕೇಳ್ತೀಯಾ? ಸಖತ್ತಾಗಿರೋಣ, ಅಮೇಜಿಂಗ್, ವಂಡರ್ಫುಲ್. ಮಾವ ನೀನು ತಿನ್ನು ಬಾ. ಚೆನ್ನಾಗೈತೆ. ನಿಜ ಮಾವ, ಪ್ರೀತಿ ಬೆರ್ಸ್ ಮಾಡಿರೋ ಈ ಅಡುಗೆ ನಂಗೆ ತುಂಬ ಇಷ್ಟ ಆಯಿತು. ಹೆಂಗೋ ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ, ಹಾಟ್ ಸಾಕು ನಂಗೆ. ಕತ್ಲೈತೈತೆ, ಹೋಗುವ ಮನೆಗೆ. ಹೊರಡೋಣ. ಗುಂಡು ಬರ್ತೀವಿ. ಸೀನಾ ಬರಲೇ ಇಲ್ಲ. ಅದು ಅವರು ಜಿಮ್ ಕೆಲ್ಸಕ್ಕೆ ಅಂತ ಆಚೆ ಹೋಗಿದಾರಲ್ವಾ, ಅದಕ್ಕೆ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅದಕ್ಕೆ. ಸರಿ ಕಣವಾಗರೆ, ನಾವು ಬರ್ತೀವಿ.